ಹಲೋ ಫ್ರೆಂಡ್ಸ್, ನಾನು ತಂಬುಳಿ ಮಾಡಕ್ಕೆ ಹೊರಟಿದ್ದೀನಿ. ಬೇಕಾಗಿರೋದು ಕಡಲೆಕಾಳು ಹುರಿದಿಕ್ಕಿದ್ದೀನಿ, ಒಂದು 1/4 ಕಪ್ ಆಗೋವಷ್ಟು. ಸ್ಪೂನು ಅಕ್ಕಿ ಹುರಿದಿಕ್ಕಿದ್ದೀನಿ. ಬಾಂಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ, ಒಂದು 5ರಿಂದ 6 ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ನೋಡಿ ತಕ್ಕಂತೆ ಹಾಕಿ. 1/4 ಕಪ್ ಶೇಂಗಾ ಬೀಜ, ಒಗ್ಗರಣೆಗೆ 1 ಟೀ ಸ್ಪೂನ್ ಆಗೋವಷ್ಟು ಎಣ್ಣೆ, ಸಾಸಿವೆ ಜೀರಿಗೆ, ಈರುಳ್ಳಿ, ಈಗ ಹುರಿದಿಟ್ಕೊಂಡಿರೋ ಕಡಲೆಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು ತೊಳೆದು ನೆನೆಸ್ಕೊಂಡು ಅಕ್ಕಿ ಹುರ್ಕೊಂಡು ಇಟ್ಕೊಂಡಿರೋದು ಅಕ್ಕಿ, ಮೆಣಸಿನ್ಕಾಯಿ ಹೆಚ್ಚಿರೋದು ಶುಂಠಿ ಬೆಳ್ಳುಳ್ಳಿ ತರಿತರಿಯಾಗಿ ರುಬ್ಬಿದ ಮೇಲೆ ಒಂದು ಸ್ವಲ್ಪ ನೀರು ಹಾಕಬೇಕು. ಸಿಪ್ಪೆ ತಗೋಬಾರ್ದು, ಶೇಂಗಾ ಬೀಜ ಸಿಪ್ಪೆ ತೆಗೆದ್ರೆ ಫ್ಲೇವರ್ ಎಲ್ಲ ಹೊರಟೋಗುತ್ತೆ. ಕಾಯಿ, ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಕುರ್ಷಿಣಿ ಹಿಟ್ಟು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತಾರೆ. 1 ಟೀ ಸ್ಪೂನ್ ಜೀರಿಗೆ, ಸೌತೆಕಾಯಿ ಹಾಕಬೇಕು, ತಂಬುಳಿಗೆ ಭಾಳ ಚೆನ್ನಾಗಿರುತ್ತೆ. ನಾವು ಮಿಕ್ಸಿ ಮಾಡ್ಕೊಂಡಿರೋದು ಖಾರ, ಹುಣಸೆಹಣ್ಣು ಎಲ್ಲ ಹಾಕಿದ್ದೀವಿ. ಇದಕ್ಕೆ ಮತ್ತೆ ಹುಣಸೆಹಣ್ಣು ಆ್ಯಡ್ ಮಾಡೋದೇ ಬೇಕಾಗಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಫ್ರೆಂಡ್ಸ್, ತಂಬುಳಿ ಮಾಡೋದು ಭಾಳ ಈಸಿ. ಮಾಡಿ ನೋಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಫ್ರೆಂಡ್ಸ್.